ನಮ್ಮ ಸಿದ್ದರಾಮಯ್ಯನವ್ರು ಹೇಳಿದ್ರು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಡೆಲ್ಲಿಗೆಲ್ಲ ಹೋಗಿ ದೊಂಬರಾಟ ಮಾಡಿದ್ರು. ಅವರಿಗೆ ಅದರ ಅರ್ಥ ಗೊತ್ತಾಗ್ಲಿಲ್ಲ. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಹೇಳ್ದ್ ನಾನು, ಸಿದ್ದರಾಮಯ್ಯನವರೇ ನೀವ್ ಏನ್ ಚರ್ಚೆ ಮಾಡ್ತಾ ಇದ್ರಿ ಗುರುತೇನು ನಿಮಗೆ? ಇದ್ರ ಪರಿಣಾಮ ಏನಾಗ್ತಾವ ಗುರುತೇನು? ಇವತ್ತು ನೀವು ಕೇಳಾಕತ್ತೀರಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಈ ದೇಶದಲ್ಲಿ 99.9% ಈ ದೇಶಕ್ಕೆ ತೆರಿಗೆ ಕೊಡೋರು ಹಿಂದೂಗಳು. ಮುಸಲ್ಮಾನರಲ್ಲಿ ತೆರಿಗೆಯನ್ನ ಕೊಡಬಾರ್ದ್ರಿ. ಕೊಟ್ರೆ ಅದು ಹರಾಮ್, ಅದು ಪಾಪ, ಕೊಡಬಾರ್ದು. ಅವ್ರು ಶರಿಯಾ ಹೇಳುವುದಿಲ್ಲ, ಅದು ತೆರಿಗೆ ಕೊಡ್ಬೇಕಂತ ಹೇಳುವುದಿಲ್ಲ. ಯಾಕೆ? ಇದು ದಾರುಲ್ ಹರಬ್, ಇದು ದಾರುಲ್ ಇಸ್ಲಾಂ ಆಗಬೇಕು. ಇದು ಇಸ್ಲಾಮಿಕ್ ದೇಶ ಆದ ನಂತರದಲ್ಲೇ ಅವರು ಟ್ಯಾಕ್ಸ್ ಕೊಡಬಹುದು. ಇದು ಇಸ್ಲಾಮಿಕ್ ದೇಶ ಆಗ್ಲಿಲ್ಲ, ಅದಕ್ಕೋಸ್ಕರ ಟ್ಯಾಕ್ಸ್ ಕೊಡಬಾರ್ದು, ಇದು ಹರಾಮ್, ಇದು ಪಾಪ ಅಂತ ಅವರು ಧರ್ಮಶಾಸ್ತ್ರ ಹೇಳುತ್ತೆ. ಅದಕ್ಕೋಸ್ಕರ ಅವರು ಟ್ಯಾಕ್ಸ್ ಕೊಡುವುದಿಲ್ಲ. ನೋಡ್ರಿ, ನಂಬರ್ 2 ಬಿಸ್ನೆಸ್ ಮಾಡೋರೆಲ್ಲ ಅವರೇ ಇರ್ತಾರೆ. ಹೌದ್ರಿ? ಹೌದಲ್ಲೋ? ಏನ್ ನಮ್ಮವ್ರೇನ್ ತುಂಬಾ ಸಂಭಾವಿತರು ಅಂತಾರ, ಅರ್ಧಕ್ಕಿಂತ ಹೆಚ್ಚು ಮಂದಿ ಸಂಭಾವಿತರು ನಮ್ಮವ್ರಿದ್ರು. ನಾವು ಸ್ವಲ್ಪ ಆ ಕಡೆ ಈ ಕಡೆ ಮಾಡ್ಲಿಕ್ಕೆ ಯೋಚನೆ ಮಾಡ್ತೀವಿ, ಆದ್ರೆ ಅವ್ರು ಹಾಗಲ್ಲ, 100ಕ್ಕೆ 100% ಆ ಕಡೆ ಈ ಕಡೆ ಮಾಡ್ತಾರೆ. ಅವರು ಟ್ಯಾಕ್ಸ್ ಕೊಡಂಗಿಲ್ಲ, ಆದ್ರೂ ಕೂಡ ಕೊಟ್ಟಿರೋ ಟ್ಯಾಕ್ಸ್ ನಲ್ಲಿ ಹಕ್ಕು. ನಮ್ಮ ದೇವಸ್ಥಾನದ ಹುಂಡಿ ಹಣ ತಗೊಂಡೋಗಿ ಅವ್ರ ಮಸೀದಿ ಕಟ್ಲಿಕ್ಕೆ ದುಡ್ಡು, ಅವ್ರ ಚರ್ಚ್ ಕಟ್ಲಿಕ್ಕೆ ದುಡ್ಡು, ಇದು ಯಾವ ಅಪ್ಪ ಅವ್ರಿಗೆ ಪರ್ಮಿಷನ್ ಕೊಟ್ಟ? ನಾಳೆ ಏನಾದ್ರೂ ನಾವು ಕೇಳಿದ್ರೆ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ನಾವು ಏನಾದ್ರೂ ಕೇಳಿದ್ರೆ ಪರಿಸ್ಥಿತಿಯಲ್ಲಿ ಹೋಗ್ತಾವ. ಏನಾಗ್ಬೋದ್ರಿ? ಸಣ್ಣ ಬುದ್ಧಿ ಜನ ಅಲ್ಲ ನಾವು. ನಾನು ಅದನ್ನೇ ಹೇಳ್ತಾ ಇದ್ವಿ ಹಿಂದಿನ ಸಭೆಗಳಲ್ಲಿ. ನಾವು ಸಣ್ಣ ಬುದ್ಧಿ ಜನ ಅಲ್ಲ. ನಮ್ಮ ಮನೆ ಊಟ ನಾವೇ ಮಾಡ್ತೀವಿ, ಬೇರೆ ಯಾರಾದ್ರೂ ಬಂದ್ರೆ ಏನ್ ಬೇಕಾದ್ರೂ ಮಾಡ್ಕೊಳ್ರಿ ಅಂತ ಹೇಳೋರಲ್ಲ ನಾವು. 4 ಮಂದಿ ಊಟ ಕುಂತ್ರೆ ಮತ್ತೆ 2 ಮಂದಿ ಬಂದ್ರೆ ಹಚ್ಚರಪ್ಪ ಅವನಿಗೂ ರೊಟ್ಟಿ ಅಂತ ಹೇಳ್ತೀವಿ. ಅವ್ನ ಜಾತಿ ಕೇಳಂಗಿಲ್ಲ, ಅವ್ನ ಧರ್ಮ ಕೇಳಂಗಿಲ್ಲ, ಏನೂ ಕೇಳಂಗಿಲ್ಲ. ಇದು ನಮ್ಮ ಸ್ವಭಾವ. ಮೊದಲು ಊಟಕ್ಕೆ ಹಚ್ಚಿರಿ ಅಂತ ಹೇಳ್ತೀವಿ ನಾವು. ಸಣ್ಣ ಬುದ್ಧಿ ಜನ ಅಲ್ಲ ನಾವು. 10 ಮಂದಿ ಊಟ ಮಾಡೋದನ್ನ ನಾವು ಒಬ್ಬ ಊಟ ಮಾಡೋದನ್ನ 10 ಮಂದಿ ಮಾಡ್ಬೋದ್ರಿ, ಆದ್ರೆ 10 ಮಂದಿ ಊಟ ಮಾಡೋದನ್ನ ಒಬ್ಬ ಮಾಡ್ಲಿಕ್ಕೆ ಆಗಂಗಿಲ್ಲ. ಹೌದ್ರಿ? ಇದು ನಾವು ಸಣ್ಣ ಬುದ್ಧಿ ಜನ ಅಲ್ಲ, ನಮ್ಮ ದೊಡ್ಡ ಸ್ವಭಾವದಿಂದ ಅವರೆಲ್ಲ ಬದುಕಿದ್ದಾರೆ. ನಾಳೆ ನಾವು ಕೂಡ ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಕೇಳಲಿಕ್ಕೆ ಶುರು ಮಾಡಿದ್ರೆ ಬೆಂಕಿ ಬೀಳ್ತಾವ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.